ಅಷ್ಟು ರೆಸ್ಪಾನ್ಸಿಬಲ್ ಇಲ್ಲ. ಒಂದು ಇನ್ನೊಂದು ಇಲ್ಲಿ ಆಸ್ಪತ್ರೆಯಲ್ಲಿ ಬಡವರೆಲ್ಲ ಬರ್ತಾರೆ ಫ್ರೀ ಅಂತ ದುಡ್ಡಿರೋದು ಅಂತ ಮಾಡ್ತಾರೆ. ಸ್ವಾಮಿ ಏನೋ ಫಂಡ್ ಏನೋ ಪ್ರಶ್ನೆ ಬರುತ್ತೆ. ಸತ್ಯವನ್ನು ನೋಡಿದ್ರೆ ಯಾರಿಗೂ ಅರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಲೋಪವನ್ನು ಎತ್ತಿ ತೋರಿಸಿದ್ರೆ ಅದೇ ತಪ್ಪಾಗುತ್ತೆ. ಇದ್ದದ್ದನ್ನು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದಿತಾರಲ್ಲ, ಅಂತಹ ನಾಣ್ಣುಡಿ ಈಗ ನನ್ನ ಅನುಭವದಲ್ಲಿ ನಿಜವಾಗ್ತಿದೆ. ಎಸ್, ಪಟ್ಟಣದ ಶಾರದಾದೇವಿ ಕಣ್ಣಿನ ಆಸ್ಪತ್ರೆಯಲ್ಲಿ 6 ರೋಗಿಗಳಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯಲ್ಲಿ ಲೋಪವಾಗಿದ್ದು, ಈ ಬಗ್ಗೆ ತನಿಖೆ ಮಾಡಲು 14ನೇ ತಾರೀಕು ಸೋಮವಾರ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಹಾಗೂ ಬೆಂಗಳೂರಿನ ಮಿಂಟೋ ಆಸ್ಪತ್ರೆ ವೈದ್ಯರ ತಂಡ ಭೇಟಿ ನೀಡಿ ಸರ್ಕಾರಕ್ಕೆ ವರದಿಯನ್ನು ನೀಡಬೇಕಾಗಿತ್ತು. ಆದರೆ ಸ್ವಾಮೀಜಿಯು ತನ್ನ ಪ್ರಭಾವವನ್ನು ಬೀರಿ ಭಾನುವಾರವೇ 13ನೇ ತಾರೀಕು ಮಿಂಟೋ ಆಸ್ಪತ್ರೆ ವೈದ್ಯರ ತಂಡ ನೆಪ ಮಾತ್ರಕ್ಕೆ ಭೇಟಿ ಮಾಡಿ ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನ ಪಟ್ಟಿರುವ ವಿಷಯ ಈಗ ಗೌಪ್ಯವಾಗಿ ನೋಡುವುದಿಲ್ಲ. ಇನ್ನು ಈ ಒಂದು ಪ್ರಕರಣದಲ್ಲಿ ಕಣ್ಣನ್ನು ಕಳೆದುಕೊಂಡ ಆರೋಸ್ಕೋಟೆಯ ನಾಗರಾಜ್ ಮತ್ತು ಕುಟುಂಬಸ್ಥರು ಸೋಮವಾರ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಾವಗಡ ಪವರ್ನಿಸ್ಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಚೆನ್ನಾಗಿ ನೋಡ್ಕೊಂತೀನಿ, ಚೆನ್ನಾಗಿದ್ರೆ ಚೆನ್ನಾಗಿ ನೋಡ್ಕೊಂತೀನಿ. ಈಗ ಕಣ್ಣು ಹೋಗಿದೆ ಅಂತಲ್ಲ, ಹೆಂಗ್ ನೋಡ್ಕೊಂತ? ನಮ್ಗೆ ಅದೇ ನಾವೇನ ಅವ್ರೇ ಅದಾರ, ಏನು ನಮ್ಗೆ ಅದು ತಿಳಿಯಲ್ಲ. ಹಿಂಗೆ ಏನೋ ನೀವು ಏನೋ ಅವ್ರ ಡಾಕ್ಟ್ರ್ ಏನು ಹೇಳಿದ್ರೆ ಅದೇ ಸಹ ಹೇಳ್ತಾನೆ ಮಾಡಿ. ಏನು ಹೆಸರು ನಿಂದ? ರತ್ನಮ್ಮ. ದೊಡ್ಡ ಹೆಣ್ತಿನ ಚಿಕ್ಕ ಹೆಣ್ತಿನ? ದೊಡ್ಡ ಚಿಕ್ಕ ಹೆಣ್ತಿ? ಚಿಕ್ಕ ಹೆಣ್ತಿ ನನಗೂ ಕಣ್ಣು ಕಾಣಿಸಲ್ಲ. ಹೌದಾ? ಸರಿ. ಆರೋಸ್ಕೋಟೆ ಗ್ರಾಮದ ಮುಖಂಡ ದೊಡಗಡ್ಡಪ್ಪ ಆಕ್ರೋಶ ಹೊರ ಹಾಕಿ ಮಾತಾಡಿದ್ದಾರೆ. ಬಂದರೆ ಇವನಿಗೂ ಸ್ವಲ್ಪ ಕಾಣಿಸ್ತಿರಲ್ಲ, ಎಲ್ಲ ಶುಗರ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಕ್ಯಾಂಪ್ ಹಾಕಿದಾಗ ರಾಜವಂತಿ ಕ್ಯಾಂಪ್ ಹಾಕಿದ್ರು. ಅಲ್ಲಿಗೆ ಬಂದಾಗ ಚೆಕ್ ಮಾಡಿಸಿ ಇಲ್ಲಿ ಮಾಡ್ತೀವಳಪ್ಪ ಅಂತ ಹೇಳ್ತಾರೆ. ಇಲ್ಲಿಗೆ ಬಂದವ್ರೆ ಮಾಡಿಸೋರೆ. ಇಲ್ಲಿಗೆ ಮಾಡಿಸ್ಮೇಲೆ ಅಲ್ಲಿ ಇವನಿಗೆ ಕಣ್ಣದೆಲ್ಲ ಜಾಸ್ತಿ ಇದಾಗೈತೆ, ನರ ಎಲ್ಲ ನೋವು ಜಾಸ್ತಿ ಹೆಚ್ಚಾಗೈತೆ. ಅವಾಗ ಏನು ಸರ್ ಹಿಂಗೆ ಆಗೈತೆ ಅಂದರೆ ಇವರು ಮಿಂಟೋಗೆ ರೆಫರ್ ಹಾಕೋರೆ. ಮಿಂಟೋಗೆ ರೆಫರ್ ಹಾಕಿದ್ರೆ ಇಲ್ಲಪ್ಪ ಇಲ್ಲಿ ನಾವು ಮಾಡೋಂಗಿಲ್ಲ, ಅಲ್ಲಿ ಕಣ್ಣದೆಲ್ಲ ನರ ಏನೇನು ಕನೆಕ್ಷನ್ ಐತೆ ಅದೆಲ್ಲ ಹೋಗೈತೆ. ಗೊತ್ತಿರಲ್ಲ ಅವ್ರು ಹೇಳೋದು, ಕಣ್ಣಿಂದೆಲ್ಲ ಅದು ಕನೆಕ್ಷನ್ದೇ ಹೋಗೈತಪ್ಪ, ಎಡ್ಗಂಡು ಬರೋ ಚಾನ್ಸಸ್ಸು 90% ಕಡಿಮೆ, ಅವರೇ ಮಿಸ್ಟೇಕ್ ಮಾಡಿದೆ ಅಂತ ಹೇಳೋರೆ. ಅದು ಅವ್ರ ಲೈಫ್ ಇವಾಗ ಏನಾಗಬೇಕು ಅಂತ ಇವಾಗ ಇವ್ರಿಗೆ ಕೇಳ್ತಾರೆ. ಇಲ್ಲ ನಾವು ಅಲ್ಲಿ ಆಪ್ರೇಷನ್ ಮಾಡಿಸಿದ್ವಿ, ಪೊರೆ ಗಟ್ಟಿಯಾಗಿತ್ತು ಅಂದರೆ ಪೊರೆ ಜಾಸ್ತಿ ದಪ್ಪ ಆಗಿದ್ರೆ ಬೇಡ ಇದು ಮಾಡೋದು ಬೇಡ ಅಂತ ಅವಾಗ ಮೊದಲೇ ರೆಫರ್ ಮಾಡ್ಬೇಕಾಯ್ತಲ್ಲ. ಅಲ್ಲಿ ಮಾಡಿದ್ರೆ ಅವ್ರು ಏನೋ ಜಮೀನು ಮಾರೋ ಇಲ್ಲಿದ್ರೆ ಏನೋ ಮನೆಗಿರೋದು ಹೆಂಗೋ ಮಾಡ್ತಾಯಿದ್ರು. ಅದು ಇಲ್ಲಿ ಗೊತ್ತಾದ್ರೆ ಯಾರ ಲೈಫ್ ನಮಗೆ ಇರೋದು. ಇವನು ಇಬ್ಬರು ಹೆಂಡತಿ ಅವ್ರಿಗೆ ಪಾಪ ಅವ್ನ ಪರಿಸ್ಥಿತಿ ಏನು ಇವಾಗ ವ್ಯವಸಾಯ ಮಾಡಿದೆ ಅವನು ಎಲ್ಲ ತಾಕತ್ತಿ ಇಟ್ಟವನು. ಜಮೀನು ಬೋರ್ಗಳೆಲ್ಲ 2-3 ಬೋರ್ಗಳೆಲ್ಲ ಅವನು ಅಡ ಇಟ್ಬಿಟ್ಟು ಅವನು ಇವಾಗ ಪ್ರಾಬ್ಲಮಲ್ಲಿ ಇದ್ದಾನೆ. ಕೆಲಸ ಮಾಡ್ದಂಗೆ ಅವ್ನು ಬಾಕಿ ತೀರ್ಸೋದಂಗೆ ಮೊನ್ನೆಲ್ಲ ಜಮೀನು 5.5 ಎಕರೆ ಇರೋದೆಲ್ಲ ಮಾರ್ಬಿಟ್ಟಿದ್ದಾನೆ ಅವನು. ಬಾಕಿ ಎಲ್ಲ ಮೆಂಡಾಗಿ ಬೋರ್ಗಳೆಲ್ಲ ಹಾಕ್ಸಿ ರೈತ ಹಿಂಗೆ ಕೆಟ್ಟೋದ್ರೆ ಈಗ ಕಣ್ಣು ಹೋದ್ರೆ ಇವ್ನ ಲೈಫ್ ಏನೋ ಹೆಂಗಿರುತ್ತೆ, ಇದು ನನ್ನ ಅಭಿಪ್ರಾಯ. ನಿಮ್ಗೆ ಯಾವತ್ತು ಆಪರೇಷನ್ ಆಗಿದೆ? 19 ಜೂನ್ 19. 19ನೇ ತಾರೀಕು ಆಯಿತು. ಮತ್ತೆ 3-4 ದಿವಸ ಬಿಟ್ಕೊಂಡು ನೋವು ಬಂತು. ನೋವು ಬಂದರೆ ಮತ್ತೆ ಇಲ್ಲಿಗೆ ಬಂದ್ವಿ. ಅವರು ಏನಿದ್ರು ಬುಧವಾರ ಡೇಟ್ ಕೊಟ್ಟಿದ್ರು, ತಿರುಗಿ ನೆಕ್ಸ್ಟ್ ಬುಧವಾರ. ಆವಾಗ ಅಷ್ಟೊತ್ತಿಗೆ ನೋವು ಬಂದರೆ ಬಂದು ಚೆಕಪ್ ಮಾಡಿ ಇಲ್ಲಿ ಆಗಲ್ಲಪ್ಪ, ನರಗಳ ಪ್ರಾಬ್ಲಮ್ ಆಗಿವೆ ಏನೋ. ಆಪರೇಷನ್ ಮಾಡುವಾಗ ನರಗಳ ಪ್ರಾಬ್ಲಮ್ ಅಂತ ಹೇಳಿಲ್ವ? ಅಲ್ಲಿ ಏನು ಹೇಳಿಲ್ಲ. ಕರ್ಕೊಂಡು ಹೋದ್ರು, ಲೇಡಿ ಡಾಕ್ಟರ್ ಮಾಡಿದ್ದು. ಡಾಕ್ಟ್ರು ಮುಕ್ತಾ ಇದ್ಲು ಅದು ಮಾಡೋಕ್ಕೆ. ನಾನು ಅವಾಗ ಅಂದ್ಕೊಂಡೆ, ಏನೋ ಆಗ್ತೈತಪ್ಪ ಅಂದ್ಕೊಂಡೆ, ದೇವ್ರಾಣಿನ. ಅದು ಹಂಗೆ ಆಗಿಬಿಡ್ತು ನನಗೆ. ಮಾಡೋಕ್ಕೆ ಜಾಸ್ತಿ ಔಷಧಿ ಬೀಳ್ತಾ ಇತ್ತು. ಅಲ್ಲಿ ಮಿಂಟೋ ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಅಲ್ಲಿ ಅವರು ಇಲ್ಲಿ ನೋಡಿ ಎಲ್ಲ ಚೆಕ್ ಮಾಡಿ. ಈಗ ಕಾಣಿಸ್ತಾ ಇಲ್ವಾ? ಈಗ ಇಲ್ಲ, ಊರುವೇ ಕಾಣಿಸಲ್ಲ ಸ್ವಾಮಿ. ಇದು ಪರೆ ಬಂದಿದ್ದು. ಈಗ ಮಕ್ಕಳು ಕಾಣಿಸಲ್ಲ, ಮುನ್ಸಮಾರು ಮಾತ್ರ ಏನು ಕಾಣಿಸ್ತೆ, ಅವ್ರು ಕಾಣಿಸಿದ್ರೆ ಅಷ್ಟೇ. ಮಕ್ಕಳು ಏನು ಕಾಣಿಸಲ್ಲ. ಇದೆ ಬಲ್ಗಳು ಕೂಡ. ಶ್ರೀರಾಮಪುರ ಏನು ಹೇಳ್ತೀರಾ ಪ್ರಕರಣ ಬಗ್ಗೆ? ಪಾವಗಡ ತಾಲೂಕಿನಲ್ಲಿ ರಾಮಕೃಷ್ಣ ಕಣ್ಣಿನ ಆಸ್ಪತ್ರೆ. ಈ ತಾಲೂಕಿನಲ್ಲಿ ನಾಗಪ್ಪ ಅಂತ ಆರೋಸ್ಕೋಟೆ, ನಾಗರಾಜ್ ಅಂತ ಆರೋಸ್ಕೋಟೆ. ಆತ ಭಾಳ ಬಡವ ಅಂದರೆ ಇವತ್ತು ಜೀವನ ಮಾಡೋದೇ ಭಾಳ ಕಷ್ಟವಾಗಿದೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಏನೋ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಬಂದಿದ್ದಕ್ಕೆ ಇಲ್ಲೇನು ಮಾಡಿದ್ರೆ ಚೆಕಪ್ ಮಾಡಿದಾಗ ಅವರಿಗೆ ನರ ಎಲ್ಲ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿಬಿಟ್ಟು ಅವ್ರಿಗೇನಿದೆ ಆಗಂಗಿದ್ರೆ ಮಾಡ್ಬೋದಾಗಿತ್ತು, ಇಲ್ಲಾಂದರೆ ವಾಪಸ್ ಕಳಿಸ್ಬೋದಾಗಿತ್ತು. ನರದ್ದ ಅವರೆಲ್ಲ ಸಲಕರಣೆಗಳು ಇದಾವೆ ಇಲ್ಲ ಗೊತ್ತಿಲ್ಲ ಇಲ್ಲಿ. ಹಂಗಿದಾಗ ಬೆಂಗಳೂರಿಗೆ ಕಳಿಸ್ಬೇಕಾಯ್ತು. ಇವರೇನು ಮಾಡಿದ್ರೆ ಎಲ್ಲ ಆಪ್ರೇಷನ್ ಮಾಡಿ ಎಲ್ಲ ಕಣ್ಣೆಲ್ಲ ಇದಾದ್ಮೇಲೆ ಬೆಂಗಳೂರಿಗೆ ಕಳಿಸಿದ್ದಾರೆ. ಇವರು ಡೌಟ್ ಬಂದು ಕಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಏನು ಹೇಳ್ತಾ ಇದ್ದಾರೆ, ಪಾವಗಡದಲ್ಲಿ ಇರ್ತಕ್ಕಂಥ ಡಾಕ್ಟ್ರುಗಳೇ ಅವ್ರದ್ದೇ ಇದು ತಪ್ಪು ಮಾಡಿದಿರೋದು, ಅವ್ರು ಕಣ್ಣು ಹೋಗಂಗೆ ಅಲ್ಲೇ ಮಾಡಿರೋದು, ನಾವು ಏನೋ ಇದನ್ನು ಮಾಡೋಕ್ಕೆ ಬರಲ್ಲ. ಆಮೇಲೆ ಇನ್ನೂ ಕೆಲವು ದಿವಸ ಹೋದರೆ ಇನ್ನೂ ಒಂದು ಕಣ್ಣು ಸಹ ಹೋಗೋಂಥ ಸಂದರ್ಭವೂ ಇದೆ. ಇದೇ ನರದ್ದು ಪ್ರಾಬ್ಲಮ್ ಆಗಿದೆ ಅಂತ ಅಲ್ಲಿ ತಿಳಿಸಿದ್ದಾರೆ. ಈಗ ಅದಕ್ಕೆ ನಾವು ಈಗ ಏನದು, ಈಗ ಆ ಹುಡುಗನಿಗೆ ಈಗ ಕಣ್ಣು ಹೋಗಿದೆ, ಕಣ್ಣು ಹಾಕ್ಕೊಟ್ರೆ ಸಂತೋಷ. ನಮ್ಗೆ ಏನಂದರೆ ಅವ್ನಿಗೊಂದು ದಾರಿ ಆಗ್ಬೇಕಷ್ಟೇ. ಕಣ್ಣು ಹಾಕ್ಕೊಟ್ಟು ಸಂತೋಷ. ಈಗ ಅದು ಏನಿದೆಯೋ ಈಗ ಬುಧವಾರ ಒಂದು ಟೈಮ್ ಕೊಟ್ಟಿದ್ದಾರೆ.
ನಾವು ಬೆಂಗಳೂರಿಗೆ ಬರ್ತೀರಿ, ನಾವು ಅಲ್ಲೆಲ್ಲ ಮಾತಾಡಿ ಅಲ್ಲೆಲ್ಲ ಡಿಸ್ಕಷನ್ ಮಾಡಿ ಆಮೇಲೆ ಯಾರ್ದು ಏನಿದೆ ಅಂತ ಹೇಳ್ತೀನಿ ಅಂತ ಒಂದು ಹೇಳಿದ್ದಾರೆ. ಅಲ್ಲಿಗೆ ನಾವು ಬುಧವಾರದವರೆಗೂ ಆಯಿತು ಅಂತ ನಾವು ಹೇಳಿದ್ರಿ. ಬುಧವಾರದ ಮೇಲೆ ಏನಾಗುತ್ತೋ ಈಗ ನೀವು ಬಂದಾಗ ಇವ್ರು ಯಾರೋ ಮುಖ್ಯಸ್ಥರು ಸ್ವಾಮೀಜಿ ಇರಲಿಲ್ವಾ? ಇಲ್ಲ, ಸ್ವಾಮೀಜಿ ಅವರಿಲ್ಲ. ಸ್ವಾಮೀಜಿ ಅವರೆಲ್ಲ ಡಾಕ್ಟ್ರ್ ಇರೋರಷ್ಟೇ. ಅವರು ಡಾಕ್ಟ್ರ್ ಏನು ಹೇಳ್ತಾರೆ, ನಮ್ದೇನು ಇಲ್ಲ, ನಾವು ಮಾಡಿದ್ರಿ, ನಾವು ಬೆಂಗಳೂರಿಗೆ ಕಳಿಸಿದ್ರಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಬುಧವಾರದವರೆಗೂ ನೋಡ್ತೀರಿ. ಬುಧವಾರ ಆದ ನಂತರ ಇವ್ರು ಏನು ಹೇಳ್ತಾರೆ ನೋಡಿಕೊಂಡು ಅದ್ರ ಮುಂದೆ ಏನು ಅಂತ ನಾವು. ಇನ್ನು ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದಾಗಲಿಂದ ಕೆಲವರು ನಮ್ಮೂರಿಗೂ ಸಹ ಹಿಂಗೆ ಕಣ್ಣೊಟ್ಟೋಗಿತ್ತು, ನಮ್ಮೂರಿಗೂ ಸಹ ಈ ರೀತಿ ಆಗಿತ್ತು ಅಂತ ಅವರ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ನನಗೆ ಧಮಕಿ ಫೋನುಗಳ ಕರೆಯೂ ಸಹ ಬರ್ತಾ ಇದೆ. ಆದರೂ ಯಾರಿಗೂ ಹೆದರದೆ ಸೋಮವಾರ ಬಾಧಿತರ ಪರವಾಗಿ ನಾನು ಸುದ್ದಿಯನ್ನು ಬಿತ್ತರಿಸ ಮಾಡ್ತಾ ಇದ್ದೀನಿ. ಇನ್ನು ಈ ವೇಳೆ ಮಡಿವಾಳ ಸಂಘದ ಅಧ್ಯಕ್ಷರಂತ ತಿಪ್ಪೇಸ್ವಾಮಿ, LIC ಮೂರ್ತಿ, ರಾಮು, ರಾಮಂಜಪ್ಪ, ಕಡಿಮೆನಹಳ್ಳಿ ಮಂಜುನಾಥ್, ದಿವಾಕರ್ ಸೇರಿದಂತೆ ಬಾಧಿತ ಕುಟುಂಬಸ್ಥರು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.